ಎಲ್ಲರಿಗೂ ನಮಸ್ತೆ. ಧನುರ್ಮಾಸದ ಮಾಹಿತಿ ನಿಮಗಾಗಿ. ಅರಳಿ ಮರವನ್ನು ಪೂಜಿಸಿದರೆ ಲಾಭವೇನು ಗೊತ್ತಾ? ಇದನ್ನು ಪೂಜಿಸುವುದು ಹೇಗೆ? ಧನುರ್ಮಾಸ ಪೂಜೆಯನ್ನು ಎಷ್ಟು ದಿನಗಳ ಕಾಲ ಮಾಡಬೇಕು? ಈ ಮಾಸವೇ ಒಂದು ದೇವರನ್ನು ಪೂಜಿಸುವ ಮಾಸ. ತುಂಬ ವಿಶಿಷ್ಟವಾದ ಮಾಸವೇ ಇದು. 21 ದಿನ ತುಂಬ ಒಳ್ಳೆಯದು, ಅಥವಾ 9 ದಿನ ಅಥವಾ 12 ದಿನಗಳು ಮಾಡಬಹುದು. ಸಂಪ್ರದಾಯದ ಪ್ರಕಾರ ದೇವಾನುದೇವತೆಗಳು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುತ್ತಾರೆ ಎನ್ನುವ ನಂಬಿಕೆಯಿದೆ. ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಈ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ 1000 ವರ್ಷಗಳವರೆಗೆ ವಿಷ್ಣುದೇವನನ್ನು ಪೂಜಿಸಿದ ಪುಣ್ಯ ಫಲವನ್ನು ಪಡೆದುಕೊಳ್ಳಬಹುದು. ಹಿಂದೂ ಧರ್ಮ ಕೇವಲ ಅತ್ಯಂತ ಪವಿತ್ರ ಧರ್ಮ ಮಾತ್ರವಲ್ಲ, ಇದು ಅತ್ಯಂತ ಹಳೇ ಧರ್ಮ ಕೂಡ ಆಗಿದೆ. ಉಳಿದೆಲ್ಲ ಧರ್ಮಗಳಿಗೆ ಹೋಲಿಸಿದರೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ದೇವರುಗಳಿವೆ. ಈ ಧರ್ಮದಲ್ಲಿ ಎಲ್ಲ ಜೀವಿಗಳನ್ನು ಕೂಡ ದೇವರೆಂದು ಪರಿಗಣಿಸಲಾಗುತ್ತದೆ. ಜೀವಿಗಳನ್ನು ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮರಗಳನ್ನು ದೇವತೆಗಳೆಂದು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಪ್ರಮುಖವಾದುದು. ಈ ಮರವನ್ನು ಆಲದ ಮರ, ಅರಳಿ ಮರ, ಅಶ್ವತ್ಥ ಮರ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಸಂಸ್ಕೃತದಲ್ಲಿ ಅಶ್ವತ್ಥ ಮರವೆಂದು ಕರೆಯಲಾಗುವ ಈ ಮರವು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿ ದೇವರುಗಳನ್ನು ಪ್ರತಿನಿಧಿಸುತ್ತದೆ. ಮಾತ್ರವಲ್ಲ, ಇಲ್ಲಿ ಮರಗಳನ್ನು ಕೂಡ ಪೂಜನೀಯ ಭಾವದಿಂದ ಕಾಣಲಾಗುತ್ತದೆ. ಅರಳಿ ಮರವನ್ನು ಏಕೆ ಪೂಜಿಸಬೇಕು? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ವಿವಿಧ ಮರಗಳ ನಡುವೆ ಅರಳಿ ಮರವೆಂದು ಹೇಳಿಕೊಂಡಿದ್ದನಂತೆ. ಅಷ್ಟು ಮಾತ್ರವಲ್ಲ, ಅದೇ ಮರದಲ್ಲಿ ಶ್ರೀಕೃಷ್ಣನು ಮರಣ ಹೊಂದಿದನೆಂಬ ಉಲ್ಲೇಖವಿದೆ. ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಧಾರ್ಮಿಕ ಮರದ ನೆರಳಿನಲ್ಲೇ ಎನ್ನುವ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ. ಹಿಂದೂ ಧರ್ಮದಲ್ಲಿನ ಋಷಿಮುನಿಗಳು ದೊಡ್ಡ ಅರಳಿ ಮರದ ನೆರಳಿನಲ್ಲಿ ಧ್ಯಾನವನ್ನು ಮಾಡುತ್ತಿದ್ದರು. ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತಿದ್ದು, ಇಂದಿಗೂ ಕೂಡ ಈ ಮರಗಳ ನೆರಳಿನಲ್ಲಿ ಋಷಿಮುನಿಗಳು ಧ್ಯಾನವನ್ನು ಮಾಡುತ್ತಿರುತ್ತಾರೆ. ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ, ಬೌದ್ಧ ಧರ್ಮದಲ್ಲೂ ಕೂಡ ಈ ಮರವನ್ನು ಬೋಧಿ ವೃಕ್ಷವೆಂದು ಪೂಜನೀಯ ಭಾವದಿಂದ ಕಾಣಲಾಗುತ್ತದೆ. ಬುದ್ಧ ಧರ್ಮದಲ್ಲಿ ಹೇಳಿರುವ ಪ್ರಕಾರ ಗೌತಮ ಬುದ್ಧನು ಅರಳಿ ಮರದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿ ಜ್ಞಾನವನ್ನು ಪಡೆದನೆಂದು ಹೇಳಲಾಗುತ್ತದೆ. ಧನುರ್ಮಾಸ ಸಮಯದಲ್ಲಿ ಯಾರಾದರೂ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ಅರಳಿ ಮರವು ದುರ್ಗಾದೇವಿ, ಭಗವಾನ್ ನಾರಾಯಣ ಮತ್ತು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಈ ಮರವನ್ನು ಶತಮಾನಗಳಿಂದ ಪೂಜಿಸಲಾಗುತ್ತಿದೆ. ಹಾಗೂ ಸಮಸ್ಯೆಗಳಿಗೂ ಅರಳಿ ಮರವೇ ಪರಿಹಾರವಾಗಿದೆ. ಅರಳಿ ಮರವು ಒಂದೇ ಸಮಯದಲ್ಲಿ ತನ್ನೆಲ್ಲ ಎಲೆಗಳನ್ನು ಉದುರಿಸುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯೂ ಇದೆ. ಸತ್ಯವಾನ್ ಸಾವಿತ್ರಿಯು ತನ್ನ ಪತಿ ಸತ್ಯವಾನ್ ಮೃತದೇಹವನ್ನು ಅರಳಿ ಮರದ ಮಡಿಲಿನಲ್ಲಿಟ್ಟು ಅರಳಿ ಮರಕ್ಕೆ ಕೆಂಪು ದಾರವನ್ನು ಸುತ್ತಿ ಯಮನನ್ನು ಪೂಜಿಸುತ್ತಾಳೆ. ಆಕೆಯ ಕಠಿಣ ವ್ರತದಿಂದ ಸೋತ ಯಮನು ಆಕೆಯ ಪತಿಯ ಜೀವವನ್ನು ಮರಳಿ ಆಕೆಗೆ ನೀಡುತ್ತಾನೆ. ಆದ್ದರಿಂದ ವಟಸಾವಿತ್ರಿ ವ್ರತದಂದು ಮದುವೆಯಾದ ಮಹಿಳೆಯರು
ತಮ್ಮ ಪತಿಯ ಆಯಸ್ಸನ್ನು ಹೆಚ್ಚಿಸುವಂತೆ ಈ ವರವನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಹಾಗೆ ಅರಳಿ ಮರದ ಉಪಯೋಗ. ದೈವಿಕ ಶಕ್ತಿಯನ್ನು ಹೊಂದಿರುವ ಅರಳಿ ಮರವು ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮರದ ಬೇರುಗಳು ಅಪಾರ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟನ್ನು ಮತ್ತು ಆಂಟಿ ಏಜಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. ಹಲ್ಲು ನೋವಿನ ಸಮಸ್ಯೆಯನ್ನು ಕೂಡ ನಿವಾರಿಸುವಲ್ಲಿ ಈ ಮರ ಸಹಾಯವಾಗಿದೆ. ಆಸ್ತಮಾ, ಕಾಲು ಒಡೆತ, ಸುಟ್ಟ ಗಾಯವನ್ನು ಮತ್ತು ಇನ್ನಿತರ ಗಾಯಗಳನ್ನು ಇದು ಗುಣಪಡಿಸುವಲ್ಲಿ ಸಾಮರ್ಥ್ಯವನ್ನು ಹೊಂದಿದೆ. ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಮಕ್ಕಳು ಮುಂಜಾನೆ ಬೇಗ ಎದ್ದು ಅರಳಿ ಮರವನ್ನು ಪೂಜಿಸಿ ಅದನ್ನು ಸುತ್ತುತ್ತಾರೆ. ಇದರಿಂದ ಏಕಾಗ್ರತೆ, ಜ್ಞಾನವು ವೃದ್ಧಿಸುತ್ತದೆ. ನೋಡಿದ್ರಲ್ವಾ, ಅರಳಿ ಮರವನ್ನು ಪೂಜಿಸುವುದರಿಂದ ಯಾವೆಲ್ಲ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಅಂತ. ನೀವು ಕೂಡ ಪ್ರತಿನಿತ್ಯ ಅರಳಿ ಮರವನ್ನು ಪೂಜಿಸಿ ಜ್ಞಾನವನ್ನು, ಏಕಾಗ್ರತೆಯನ್ನು, ಆಮ್ಲಜನಕವನ್ನು ಸುಧಾರಿಸಿಕೊಳ್ಳಿ. ಸ್ನೇಹಿತರೆ, ಧನುರ್ಮಾಸದ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.